ಈ ದಿನ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ. ಈ ಉಪವಾಸ ಸತ್ಯಾಗ್ರಹ ಎಲ್ಲಿವರೆಗಿದ್ರೆ ಶಿಕ್ಷಣ ಸಚಿವರು ಬಂದು ಮನವಿಯನ್ನು ತೆಗೆದುಕೊಂಡು ಹೋಗೋವರೆಗೂ ನಾವು ಈ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸ್ತಾ ಇದ್ದೀವಿ. ಇದು ಈ ದಿನ ಸುಮಾರು 150ರಿಂದ 200 ಜನ ಸೇರಿದ್ದೀವಿ. ನಂತರ ಇದನ್ನು ನಿರಂತರವಾಗಿ ಸುಮಾರು ಸಾವಿರಾರು ಜನಸಂಖ್ಯೆನ ಸೇರುವಂಥ ಮಟ್ಟದಲ್ಲಿ ಈ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾಯಿದ್ದೀವಿ ಸರ್. ಸರ್ ನಮಸ್ಕಾರ. 95ರ ನಂತರ ಆರಂಭವಾದ ಕನ್ನಡ ಮಾಧ್ಯಮ ಶಾಲೆಗಳ ಹೋರಾಟವನ್ನು ಸತತವಾಗಿ ನಾವು 15 ವರ್ಷದಿಂದ ಆರಂಭ ಮಾಡಿದ್ದೀವಿ. ಶಾಲೆ ಆರಂಭವಾಗಿ ಇಲ್ಲಿಗೆ 29 ವರ್ಷ ಆಯಿತು. ಸರ್ಕಾರ ಕನ್ನಡ ಶಾಲೆ ನಡೆಸ್ತಾ ಇದೆ, ಅದೇ ರೀತಿಯಾಗಿ ನಾವು ಸಹ ಸ್ವತಃ ಕಟ್ಟಡವನ್ನು ಕಟ್ಕೊಂಡು ಮೂಲಭೂತ ಸೌಕರ್ಯವನ್ನು ಹೊಂದ್ಕೊಂಡು ಸರ್ಕಾರಕ್ಕಿಂತ ಹೆಚ್ಚಾಗಿ ಕನ್ನಡ ಶಾಲೆಗಳನ್ನು ಬೆಳೆಸ್ತಾ ಇದ್ದೀವಿ. ಸುಮಾರು ಅಲ್ಲಿರುವಂಥ ಶಿಕ್ಷಕರು ಯಾವುದೇ ರೀತಿಯಾದ ವೇತನವಿಲ್ಲ, ಹಾಗಾಗಿ ಫ್ರೀಯಾಗಿ ಅಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದೀವಿ. ಸರ್ಕಾರ ನಮ್ಮ ಕಡೆ ಗಮನ ಹರಿಸ್ತಿಲ್ಲ. ಸುಮಾರು ಇಲ್ಲೇ ಬೆಂಗಳೂರಲ್ಲಿ ಈ ವರ್ಷ 4 ಸಾರಿ ನಾವು ಪ್ರತಿಭಟನೆ ಮಾಡಿದ್ರು ಸಹ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಸಹ ನಮ್ಮ ವೇದಿಕೆಗೆ ಬಂದು ಮನವಿಯನ್ನು ಸ್ವೀಕರಿಸಿಲ್ಲ. ಅದೇ ರೀತಿಯಾಗಿ ಬೆಳಗಾಮಲ್ಲೂ ಸಹ ಸುಮಾರು 2,000 ಜನವು ಸಹ ಸ್ಟ್ರೈಕನ್ನು ಮಾಡಿದಾಗ ಸಹ ಅಲ್ಲಿಯೂ ಸಹ ಸಚಿವರು ಬರದೇ ಕಾರಣ ನಮಗೆ ಈ ದಿನ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ. ಈ ಉಪವಾಸ ಸತ್ಯಾಗ್ರಹ ಎಲ್ಲಿವರೆಗಿದ್ರೆ ಶಿಕ್ಷಣ ಸಚಿವರು ಬಂದು ಮನವಿಯನ್ನು ತೆಗೆದುಕೊಂಡು ಹೋಗೋವರೆಗೂ ನಾವು ಈ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸ್ತಾ ಇದ್ದೀವಿ. ಇದು ಈ ದಿನ ಸುಮಾರು 150ರಿಂದ 200 ಜನ ಸೇರಿದ್ದೀವಿ. ನಂತರ ಇದನ್ನು ನಿರಂತರವಾಗಿ ಸುಮಾರು ಸಾವಿರಾರು ಜನಸಂಖ್ಯೆನ ಸೇರುವಂಥ ಮಟ್ಟದಲ್ಲಿ ಈ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾಯಿದ್ದೀವಿ ಸರ್. ಅದೇ ರೀತಿಯಾಗಿ ಈ ಸಭೆಗೆ ಉಪವಾಸ ಸತ್ಯಾಗ್ರಹಕ್ಕೆ ಹುಬ್ಬಳ್ಳಿ ಮತ್ತು ಬೆಳಗಾಂ ಮುಖಂಡರು ಸಹ ಗುರುಗಳು ಸಹ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕೆಲವೊಬ್ಬರು ರಾಜಕೀಯ ನಾಯಕರು ಸಹ ಇಲ್ಲಿಗೆ ಬರುವಂಥ ಆಗಮನದಲ್ಲಿದ್ದಾರೆ. ಆ ರೀತಿಯಾಗಿ ಈಗ ನಮ್ಮ ಪ್ರಮುಖರು ಸಹ ಶಿಕ್ಷಣ ಸಚಿವರು ಕರೆದಂತೆ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಬರುವಂಥ ನಿರ್ಧಾರದ ಮೇಲೆ ನಮ್ಮ ಸತ್ಯಾಗ್ರಹ ಮುಂದುವರಿತದೆ ಸರ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.